ತಮಿಳುನಾಡಿನ ರಾಜಕಾರಣದ ಬಗ್ಗೆ ಅಥವಾ ವಿಜಯ್ ಅವರ ಗೆಲುವಿನ ಬಗ್ಗೆ ನಮ್ಮ ರಾಜ್ಯದ ರಾಜಕಾರಣಿಗಳು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ ಏನು ಮಾತಾಡಿದ್ದಾರೆ ಅಂತ. ಬಹಳ ನಮಗೆ ಆಶ್ಚರ್ಯ ಆಗ್ತಾ ಇರೋದು, ಸಿನಿಮಾ ನಟ ತಮಿಳುನಾಡಿನಲ್ಲಿ ಟಿವಿಕೆ ಅವ್ರಿಗಿದ್ದು ಇಷ್ಟೊಂದು ಸೀಟ್ಗಳನ್ನ ತಗೊಳ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಬಟ್ ಅವ್ರು ಗೆದ್ದಿದ್ದಾರೆ. ಬಹಳ ಸಂತೋಷ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ BJP ಅಂಗಪಕ್ಷವನ್ನು ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ನ ದೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ನಾನಿಲ್ಲ, ನನಗೆ ನಮ್ಮ ಪಾರ್ಟಿ ಎಷ್ಟು ಹೇಳ್ತದೆ ಅಷ್ಟರಲ್ಲಿರೋ ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ನನಗೇನು ಪಾರ್ಟಿ ಏನು ಕೆಲಸ ಹೇಳ್ತದೆ ಆ ಕೆಲಸ ಮಾಡೋಣ ಅಷ್ಟೇ. ತಮಿಳುನಾಡು ಚುನಾವಣೆ ಚಿತ್ರನಟ ವಿಜಯ್ ಒಂಥರ ಸಡನ್ ಆಗಿ ಬ್ಲಾಕ್ ಆರ್ಸ್ ತರ ಬಂದ್ಬಿಟ್ಟಿದ್ದಾರೆ, ಆದ್ರೆ ಮೆಜಾರಿಟಿ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಏನಿದೆ ಇವರೆಲ್ಲ ಎಲ್ಲಿ ಊಟ ಸಿಗ್ತೈತೋ ಅಲ್ಲಿ ಓಡೋಗೋರು, ಯಾರ ಮನೆಯಲ್ಲಿ ಊಟ ಚಂದಾಗಿ ಸಿಗ್ತೈತೋ ಅಲ್ಲಿ ಓಡೋಗೋರು. ಅವ್ರಿಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಏನೂ ಇಲ್ಲ ಅವ್ರಿಗೆ. ಇಷ್ಟು ದಿನ DMK-ನ ಆಡಿ ಹೊಗಳಿದ್ರು, ನಮ್ಮ DMK ಅಂತೇಳಿ. ಈಗ ಅಲ್ಲಿನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ತಮಿಳುನಾಡು ಘಟಕ ವಿಜಯನ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ. ಈ 5 ರಾಜ್ಯಗಳಲ್ಲಿ ವಿಶೇಷವಾಗಿ ಬಹಳ ಸರ್ಪ್ರೈಸ್ ಆಗಿರ್ತಕ್ಕಂಥದ್ದು ತಮಿಳುನಾಡು. ಯಾಕಂದ್ರೆ 35% ವೋಟ್ ಎಷ್ಟು ವಿಜಯ್ ಅವರು ತಗೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಮಿಸ್ಟರ್ ವಿಜಯ್. ಇಟ್ಸ್ ಅ ಡೆಸ್ಟಿನಿ ಕಾಲಿಂಗ್ ಫಾರ್ ಯು, ಬಿಕಾಸ್ ಫ್ಲೋಟಿಂಗ್ ಅ ಪಾರ್ಟಿ ವಿತ್ ಇನ್ ಅ ಸ್ಪ್ಯಾನ್ ಆಫ್ 1 year, getting a majority, an absolute good majority, almost a simple majority ಅವರಿಗೆ ಸಿಕ್ಕಿದೆ. ಸೊ ಐ ವಿಶ್ ಹಿಮ್ ಗುಡ್ ಲಕ್. ಅಂಡ್ ನಾವು ಇದಕ್ಕಿಂತ ಜಾಸ್ತಿ ನೀನು ಹೇಳಕ್ ಆಗಲ್ಲ.